ಎಲ್ರಿಗೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ವಿಡಿಯೋ ಮಾಡ್ತಿರೋದು ಅ ಡೇ ಇನ್ ಮೈ ಲೈಫ್ ಹೇಗಿರುತ್ತೆ ಅಂತ. ಸೊ ನಥಿಂಗ್ ಸ್ಪೆಷಲ್. ನನ್ನ ಡೇ ಟು ಡೇ ಲೈಫಲ್ಲಿ ಹೇಗೆ ನಾನು ಡೇ ಸ್ಪೆಂಡ್ ಮಾಡ್ತೀನಿ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಹೋಪ್ ಯು ಗೈಸ್ ಲೈಕ್ ಇಟ್. ಆಲ್ಮೋಸ್ಟ್ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ಲು ಮಳೆ ಬೀಳ್ತಾ ಇದೆ ಒಂದು 3 ಡೇಸಿಂದ. ಸೊ ಬಿಸಿಲೇ ಕಂಡಿಲ್ಲ ಆಲ್ಮೋಸ್ಟ್ ಒಂದು 3 ಡೇಸಿಂದ. ಸೊ ಫುಲ್ ಈ ಥರ ಒದ್ದೆ ಇದೆ. ಆ್ಯಂಡ್ ನಾನು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಲ್ವ. ಸೊ ಬಸ್ ಬರೋದು ಆಲ್ಮೋಸ್ಟ್ ಇನ್ನು 5 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಹಾಗೆ ಇವಾಗ ನನ್ನ ಕೆಲಸದ ಜಾಗಕ್ಕೆ ಬಂದಿದ್ದೀನಿ. ಐ ಶೋ ಯು ಮೈ ಆಫೀಸ್. You can do that again. Okay, what I'm going to do, I'm just going that way. Just do what you did. First door opening. Lift going. Ground floor. ಹಾಯ್. ಸೊ ಆ್ಯಸ್ ಯು ಕ್ಯಾನ್ ಸಿ ನಾನು ಬ್ರೇಕಿಗೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ 2 hours ಮೇಲೆ ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೆ. ಸೊ ಬ್ರೇಕ್ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಬಂದೆ. ತರ
ಇವತ್ತು ಸ್ವಲ್ಪ ಲಾಂಗ್ ಡೇನೇ ಇತ್ತು, ಹಾಗಾಗಿ ಸ್ವಲ್ಪ ಟಯರ್ಡ್ ಆಗೈತೆ ಕೆಲಸ ಮಾಡಿ. ಸೊ ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀನಿ. ಕೆಲಸ ಮುಗಿಸ್ಕೊಂಡು ಈಗ ಹೋಗ್ತಿದ್ದೀವಿ. ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಮನೆಗೆ ಸಾಮಾನು ತೊಗೊಳ್ಬೇಕಿತ್ತು. ಸೊ ಅದನ್ನು ತೊಗೊಂಡು ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸಿ ಆ್ಯಕ್ಚುಲಿ ನಾನು ಮನೆಗೆ ಸಾಮಾನು ತೊಗೊಳ್ಬೇಕಿತ್ತು. ಅದು ತೊಗೊಳಕ್ಕಿಂತ ಮುಂಚೆ ಒಂದು ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ. ಅಂದರೆ ತೋರಿಸ್ತೀನಿ ಬನ್ನಿ ಇಲ್ಲಿ ಅಂತ. ನೀಟಾಗಿರೋದ್ರಿಂದ ಫುಲ್ಲು ಚಳಿ ಜಾಸ್ತಿ ಇವಾಗ. ಹೇಳಬೇಕು ಅಂದರೆ ಟೈಮ್ ಇವಾಗ 6 ಗಂಟೆನೂ ಆಗಿಲ್ಲ. ಸೊ ವಿಂಟರ್ ಟೈಮ್ ಆಗಿರೋದ್ರಿಂದ UK ಆಲ್ಮೋಸ್ಟ್ 4 ಗಂಟೆಗೆ ಕತ್ಲಾಗ್ಬಿಡುತ್ತೆ, ಅಂದರೆ ಸನ್ಸೆಟ್ ಆಗುತ್ತೆ. ಸೊ ಹಾಗಾಗಿ 4 ಗಂಟೆಗೆ ಪಿಚ್ ಡಾರ್ಕ್ ಆಗಿಬಿಡುತ್ತೆ. ಆ್ಯಂಡ್ ಚಳಿ ಟೈಮ್ ಆಗಿರೋದ್ರಿಂದ ಗಾಳಿ ಕೂಡ ಜಾಸ್ತಿ ಬೀಸುತ್ತೆ, ಚಳಿ ಕೂಡ ಜಾಸ್ತಿ ಇರುತ್ತೆ. ಆಚೆ ಹೊರಡೋಕ್ಕೆ ಏನೋ ಮನಸ್ಸಾಗಲ್ಲ, ಆ ಥರ ಇರುತ್ತೆ ವೆದರು. ಇದು UK ಅಲ್ಲಿ ಇರೋ ಲೈಫ್ ಅಂತ ಅಂದರೆ, UK ಲೈಫ್ ಹೇಗಿರುತ್ತೆ ಅಂತ ಅಂದರೆ ಹಿಂಗಿರುತ್ತೆ, ಬೇಗ ಕತ್ಲಾಗ್ಬಿಡುತ್ತೆ. ಇನ್ನೊಂದು 6 ತಿಂಗಳ ತನಕ ಇದೆ, ಸೇಮ್ ಹೀಗೆ ಇರುತ್ತೆ, ಬೇಗ ಕತ್ಲಾಗ್ಬಿಡುತ್ತೆ. ಆ್ಯಂಡ್ ಡೇ ಟೈಮ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಹೇಳ್ತಾ ಅಲ್ವಾ ಸಾಮಾನು ತೊಗೊಳಕ್ಕಿಂತ ಮುಂಚೆ ಒಂದು ಜಾಗಕ್ಕೆ ಹೋಗಬೇಕು ಅಂತ. ಇದು ಸಿಟಿದು ಮೇನ್ ಸೆಂಟರು. ಇಲ್ಲಿ ಲೈಕ್ ಕ್ರಿಸ್ಮಸ್ಗೆ ಅಂತ ತುಂಬ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಈ ಕಡೆ ಬಂದಿರಲಿಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದು ಕೌಂಟಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಕ್ರಿಸ್ಮಸ್ಗೆ ಅಂತ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ನಾನು ಒಂದ್ಸರಿ ಹಾಗೆ ದೂರದಿಂದ ನೋಡಿದ್ದೆ, ಹಾಗಾಗಿ ಗೊತ್ತು ಮಾಡಿರಲಿಲ್ಲ. ಬಟ್ ಒಂಥರ ಚೆನ್ನಾಗಿತ್ತು, ಹೋಗೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಬಟ್ ಈ ಕಡೆ ಬರೋಕ್ಕಾಗ್ತಿರ್ಲಿಲ್ಲ. ಬಟ್ ಇವತ್ತು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಇತ್ತು, ಹಾಗೆ ನೋಡ್ಕೊಂಬರೋಣ ಅಂತ ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಕ್ರಿಸ್ಮಸ್ಗೆ ಅಂದ್ಬಿಟ್ಟು, ಫುಲ್ ಲೈಟಿಂಗ್ಸು. ಸೊ ಅದೇ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಒಂದು ಕ್ರಿಸ್ಮಸ್ ಟ್ರೀ ಕೂಡ ಇಟ್ಟಿದ್ರು, ಬಟ್ ಏನೂ ಕಾಣಿಸ್ತಿಲ್ಲ ಇವಾಗ, ತೆಗ್ದಿರ್ಬೇಕೇನೋ ಇಲ್ಲ ಬೇರೆ ನಾನು ಬಂದಿದ್ದು ಬೇರೆ ಸೈಡ್ ಏನಾದರೂ ಬಂದಿದ್ದೀನೋ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಮಸ್ತಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಅದೇ ಟ್ರೀ ಅಂತ ಹೇಳದ್ನಲ್ಲ, ಅದನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಅಂದರೆ ಕ್ರಿಸ್ಮಸ್ ಟ್ರೀ ಅಲ್ಲ, ಬಟ್ ಅದ್ರ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ನಾನು ಆ ಕಡೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೆ, ಬಟ್ ಈ ಕಡೆ ಡೆಕೋರೇಟ್ ಮಾಡಿದ್ದಾರೆ. ವಾ, ತುಂಬ ಮಸ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಹೇಳಬೇಕು ಅಂದರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಸೊ ಕ್ರಿಸ್ಮಸ್ ಇವರಿಗೆ ತುಂಬ ದೊಡ್ಡ ಫೆಸ್ಟಿವಲ್ ಆಗಿರೋದ್ರಿಂದ ಆಲ್ಮೋಸ್ಟ್
ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ಫುಲ್ ಲೈಟಿಂಗ್ಸ್ ಎಲ್ಲ ಇದೆ ಈ ಕಡೆ ಆ ಕಡೆ ಎಲ್ಲ. ಸೊ ಇದು ಮೇನ್ ಸಿಟಿ ಸೆಂಟರ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಲೈಕ್ ಮಾಲ್ ಥರ ಹೇಳ್ಬೋದು, ಮಾಲ್ ಥರ ಇದು. ಸೊ ಹಾಗಾಗಿ ಇಷ್ಟೊಂದು ಲೈಟಿಂಗ್ಸ್ ಹಾಕಿದ್ದಾರೆ. ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಲೈಟಿಂಗ್ಸ್ ಹಾಕಿ ಮಾಡ್ತಾರೆ ಅಂತ. ನಾನು ಇವಾಗ ಆ ಕಡೆ ಹೋಗೋಕ್ಕಾಗಲ್ಲ, ಮತ್ತೆ ಹಿಂದೆ ಹೋಗ್ಬೇಕು, ಯಾಕಂದರೆ ಆ ಕಡೆ ಹೋದರೆ ಮತ್ತೆ ದೂರ ಆಗುತ್ತೆ ನನಗೆ. ಸೊ ಆ ಕಡೆಯಿಂದ ಹೋಗೋಣ, ಆ ಕಡೆಯಿಂದ ಹೋಗಬೇಕು. ಈ ಕಡೆಯಿಂದ ಹೋದ್ರೆ ದೂರ ಆಗುತ್ತೆ ನನಗೆ. ಈ ಕಡೆಯಿಂದ ಹೋದ್ರೂ ಫೈನ್, ಬಟ್ ಸುತ್ತಾಡ್ಕೊಂಡು ಹೋಗಬೇಕು, ಅದೇ ಪ್ರಾಬ್ಲಮ್. ಹಿಂಗೆ ಮಾಡಿದ್ದಾರೆ. ನನ್ನ ಕಡೆಯಿಂದ ಬಂದೆ ನಾನು, ಆ ಕಡೆಯಿಂದ ಎಂಟ್ರಿ ಕೊಟ್ಟು ಈ ಕಡೆಯಿಂದ ಬಂದೆ ಅಷ್ಟೇ. ಇದು ಮೇಯ್ನ್ ಏನಂತಾರೆ, ನಮ್ಮ ಕಡೆ ಚರ್ಚ್ ಸ್ಟ್ರೀಟ್ ಅಂತ ರೋಡ್ ಇದೆಯಲ್ಲ, ಸೇಮ್ ಅದೇ ಥರ ಇಲ್ಲಿ ಫೇಮಸ್ ಇದು. ಈ ಸ್ಟ್ರೀಟು ಯಾವಾಗ ನೋಡೋ ಜನರು ಇರ್ತಾರೆ, ಲೇಟ್ ನೈಟಲ್ಲೆಲ್ಲ ಜನರು ಇರ್ತಾರೆ. ಬಟ್ ಹಾಗೆ ಸ್ವಲ್ಪ ಹುಷಾರಾಗೂ ಇರಬೇಕು, ಯಾಕಂದರೆ ಹೇಳೋಕ್ಕಾಗಲ್ಲ ಹೆಂಗಿರ್ತಾರೆ ಜನ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಅಲ್ಲಿ ಅಂದ್ಬಿಟ್ಟು. ಸೊ ಇದನ್ನು ನೋಡೋಕ್ಕೆ ಅಂತ ಬಂದೆ, ಬಿಕಾಸ್ ನಂಗೆ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಹಾಗಾಗಿ ನಾನು ಬಂದೆ. ಸೊ ಇವಾಗ ವಾಪಸ್ ನಾನು ಸಾಮಾನು ತೊಗೊಳ್ಳೋ ಜಾಗಕ್ಕೆ ಹೋಗಬೇಕು. ಬಟ್ ಅಲ್ಲಿಗಿಂತ ಮುಂಚೆ ಸುಮ್ಮನೆ ಹಾಗೆ ಸುತ್ತಾಡೋಣ ಅಂದ್ಬಿಟ್ಟು ಇಲ್ಲೊಂದು ಮಾಲ್ ಇದೆ. ನೀವು ನಮ್ಮ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ದಟ್ ನಾನು ಒಂದು ಮಾಲ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ಮಾಲ್ಗೆ ಹೋಗ್ತಾ ಇದ್ದೀನಿ ಸುಮ್ಮನೆ ನೋಡೋಣ ಅಂತ. ಸ್ವಲ್ಪ ನನಗೆ ಥಿಂಗ್ಸ್ ಬೇಕಿತ್ತು ಮನೆಗೆ, ನೋಡೋಣ ಅದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಹೋಗೋಣ ಇವಾಗ. ಕ್ರಿಸ್ಮಸ್ಗೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಡೆ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ಬೋದು. ಇದನ್ನು ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ಹೋಗ್ತಾ ಹೋಗ್ತಾ ಫುಲ್ ಎಲ್ಲ ಕಡೆ ಡೆಕೋರೇಷನ್ ಜಾಸ್ತಿ ಮಾಡ್ತಾರೆ, ಅಂದರೆ ಎಲ್ಲ ಕಡೆ ಫುಲ್ ಲೈಟಿಂಗ್ಸ್ ಹಾಕ್ತಾರೆ. ಸೊ ನೋಡ್ಬೇಕು ಹೇಗಿರುತ್ತೆ ಅಂತ ಅಷ್ಟೇ. ಕ್ರಿಸ್ಮಸ್ಗೆ ಮಾಲ್ ಒಳಗೆ ಕೂಡ ಫುಲ್ ಡೆಕೋರೇಟ್ ಮಾಡಿದ್ದಾರೆ ಚೆನ್ನಾಗಿ. ಸೊ ನಾನಿಲ್ಲಿ ಬಂದಿರಲಿಲ್ಲ ಈ ಕಡೆ ಇತ್ತೀಚೆಗೆ, ಇವತ್ತು ಬಂದೆ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಬಟ್ ಕ್ರಿಸ್ಮಸ್ ಟೈಮಲ್ಲಿ ನೋಡ್ಬೇಕು, ಇನ್ನು ನವಂಬರ್ ಅಷ್ಟೇ, ನವಂಬರ್ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಡೆಕೋರೇಟ್ ಮಾಡಿದ್ದಾರೆ. ಇನ್ನು ಡಿಸೆಂಬರ್ ಹತ್ತತ್ರ ಬಂದರೆ ಫುಲ್ ಇನ್ನೂ ಜಾಸ್ತಿ ಡೆಕೋರೇಷನ್ಸ್ ಇರುತ್ತೆ. ಬಟ್ ನೋಡೋಕೆ ಒಂಥರ ಚೆಂದ, ಫುಲ್ ಲೈಟಿಂಗ್ಸು. ಅದು ಕ್ರಿಸ್ಮಸ್ ಟೈಮಲ್ಲಿ ಅಂದರೆ ಇನ್ನೂ ಚೆನ್ನಾಗಿ ಮಾಡಿರ್ತಾರೆ, ಇನ್ನೂ ಒಂಥರ ಚೆನ್ನಾಗಿರುತ್ತೆ. ತುಂಬ ಹೊಟ್ಟೆ ಹಸಿತಾಯಿತು, ಹಾಗಾಗಿ ನಾನು ಒಂದು ಡ್ರಿಂಕ್ಸ್ ತೊಗೊಂಡೆ. ವರ್ತಿಟ್ಟಿದ್ದು ನಾವು ಕೊಡೋ ದುಡ್ಡಿಗೆ, ನನ್ನ ಫೇವ್ರೆಟ್ ಆ್ಯಕ್ಚುಲಿ ಇದು. ಸೊ ಕೊಡೋ ದುಡ್ಡಿಗೆ ವರ್ತಿಟ್ಟು ಅನಿಸುತ್ತೆ. ಹಾಗಾಗಿ ನಾನು ಒಂದೊಂದು ಸರಿ ಏನು ಮಾಡಿದ್ದೀನಿ, 2-3 ಸರಿ ಹೋಗಿ ತೊಗೊಂಬಿಟ್ಟು ಬಂದಿದ್ದೀನಿ. ಒಂದೇ ಸರಿ 2 ಡ್ರಿಂಕ್ಸ್ ಕೂಡ ಕುಡಿದಿದ್ದೆ. ಮಾಲೆಲ್ಲ ಫುಲ್ಲು ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ ನೋಡಿ, ಎಲ್ಲ ಕಡೆ ಫುಲ್ ಲೈಟಿಂಗ್ಸ್ ಇದೆ. ಗೊತ್ತಿರಲಿಲ್ಲ ಇಲ್ಲೆಲ್ಲ ಫುಲ್ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ ಅಂತ. ಐ ಥಾಟ್ ಬರೀ ಒಂದೇ ಕಡೆ ಮಾಡಿದ್ದಾರೆ ಅಂತ, ಬಟ್ ಎಲ್ಲ ಕಡೆ ಡೆಕೋರೇಟ್ ಮಾಡಿಟ್ಟಿದ್ದಾರೆ. ಚೆನ್ನಾಗಿದೆ. ನಂಗೊಂಥರ ಖುಷಿ, ಈ ಥರ ಲೈಟಿಂಗ್ಸ್ ಎಲ್ಲ ಇದ್ದರೆ ಆ ಕಡೆ ಓಡಾಡೋಕ್ಕೆ ಇದು ಮಾಡೋಕ್ಕೆ ಎಲ್ಲ ಖುಷಿ ಒಂಥರ ನನಗೆ. ಏನೋ ಗೊತ್ತಿಲ್ಲ, ಚೆನ್ನಾಗಿ ಕಾಣುತ್ತೆ ನೋಡಿ. ನೀವೇ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಲೈಟಿಂಗ್ಸ್ ಎಲ್ಲ. ಮನೇಲಿ ಇದ್ದು ಬೋರ್ ಆದರೆ ಈ ಥರ ಹಂಗೆ ಸುಮ್ಮನೆ ವಾಕ್ ಥರ ಬಂದುಬಿಡ್ಬೋದು, ಆರಾಮ್ಸೆ ವಾಕಿಂಗು ಆಗುತ್ತೆ, ಹಾಗೆ ಈ ಥರ ವ್ಯೂ ನೋಡ್ಕೊಂಡು ಬಂದಂಗೂ ಆಗುತ್ತೆ. ಎಲ್ಲ ಕಡೆ ಕ್ರಿಸ್ಮಸ್ದು ಹಾಕ್ಬಿಟ್ಟಿದ್ದಾರೆ. ಓಕೆ, ಇಲ್ಲಿ ಕ್ರಿಸ್ಮಸ್ ಬಂತು ಅಂದರೆ ಈ ಬಟ್ಟೆ ಅಂಗಡಿಯಲ್ಲೂ ಅಷ್ಟೇ, ಎಲ್ಲ ಥೀಮು ಅದೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಎಲ್ಲ ಕ್ರಿಸ್ಮಸ್ ಥೀಮು, ವಿಂಟರ್ ಕ್ಲೋತ್ಸು, ಇವಾಗ ವಿಂಟರು ಅಲ್ವಾ, ಸೊ ವಿಂಟರ್ ಕ್ಲೋತ್ಸು ಎಲ್ಲ ಅದನ್ನು ಹಾಕ್ಬಿಡ್ತಾರೆ.
ಮಾಲು ಇದೆ, ಪ್ರೈಮಾರ್ಕ್ ಅಂತ. ಸ್ವಲ್ಪ ಥಿಂಗ್ಸ್ ಬೇಕಿತ್ತು, ಹಾಗಾಗಿ ನಾನು ಹೋಗಿ ತಗೊಳ್ತಾ ಇದ್ದೀನಿ ಅಷ್ಟೇ. ನೋಡೋಣ ಕ್ರಿಸ್ಮಸ್ಸಿಗೆ ಏನೇನು ಹಾಕಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ಬ್ಯಾಗ್ ನೋಡ್ತಾ ಇದ್ದೆ, ಇಲ್ಲಿ ಒಂದು ಬ್ಯಾಗ್ ಬೇಕಿತ್ತು, ಚೆನ್ನಾಗಿದೆ, ತೊಗೊಳ್ಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಲೈಕ್ ಶಾಪಿಂಗ್ ಮಾಲ್ ಥರ ಇದೆ, ಶಾಪಿಂಗ್ ಮಾಲ್. ಎಲ್ಲ ಥರ ಐಟಮ್ಸ್ ಮನೆಗೆ ಬೇಕಿರೋದು, ಲೈಕ್ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಹೇಳಬೇಕು ಅಂದರೆ. ಕ್ರಿಸ್ಮಸ್ ಅಲ್ವಾ, ಇಲ್ಲೂ ಅಷ್ಟೇ ಫುಲ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. You can play the women's section. ಸೊ ನನಗೇನು ಬೇಕಿತ್ತು ಅದನ್ನು ತೊಗೊಂಡು ಬಂದೆ. ಈಗ ಮನೆಗೆ ಹೊರಟೆ ನಾನು. ಸ್ವಲ್ಪ ಅಡುಗೆ ಸಾಮಾನು ತೊಗೊಳ್ಬೇಕಿದೆ, ಅದನ್ನು ತೊಗೊಂಡು ಹಾಗೆ ಹೊರಡ್ತಿದ್ದೀನಿ ಮನೆಗೆ. ಸೊ ಮಳೆ ಬರ್ತಾ ಇದೆ ಇವಾಗ, ಬೇಗ ಮನೆಗೆ ಸೇರ್ಕೊಬೇಕು, ಇಲ್ಲಾಂದರೆ ಅಷ್ಟೇ ಮಳೇಲಿ ಸಿಕ್ಕಾಕೊಂಬಿಟ್ರೆ ಮಳೇಲಿ ಹಂಗೆ ನೆಂದ್ಕೊಂಬಿಡ್ತೀನಿ, ಪ್ರಾಬ್ಲಮ್ ಆಗಿಬಿಡುತ್ತೆ. ಆಮೇಲೆ ನೆಂದ್ಕೊಂಡು ಹೋದರೆ ನಾನು ಮಳೆ ಬರಲ್ಲ ಅಂತ ಅಂದ್ಕೊಂಡೆ, ನೋಡಿದ್ರೆ ನಾನು ಆಚೆ ಬರೋಷ್ಟೊತ್ತು ಮಳೆ ಬಂದುಬಿಟ್ಟಿದೆ. ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು.